ಇಂಗ್ಲಿಷ್ ವ್ಯಾಕರಣದ ಅತ್ಯಂತ ಪ್ರಮುಖ ನಿಯಮ ಡೂ ಫಾರ್ಮ್ ಡೂ ಡಸ್ ಡಿಡ್ ಪಾರ್ಟ್ 2. ನಾನು ಹಿಂದೆ ಮಾಡಿದ ವಿಡಿಯೋದಲ್ಲಿ ಇದನ್ನೆಲ್ಲ ಹೇಳುವವನಿದ್ದೆ, ಬಟ್ ವಿಡಿಯೋ ತುಂಬ ಉದ್ದವಾದ ಕಾರಣ ಇದರ ಸೆಕೆಂಡ್ ಪಾರ್ಟ್ ಮಾಡ್ತಾ ಇದ್ದೇನೆ. ಹಿಂದಿನ ಪಾರ್ಟಲ್ಲಿ ನಾನು ಡೂ ಫಾರ್ಮಿನ ಮ್ಯಾಜಿಕ್ ಅಂದರೆ ಏನು, ಅದು ಹೇಗೆ ವಾಕ್ಯಗಳಲ್ಲಿ ಉಪಯೋಗಿಸುವುದಂತ ತಿಳಿಸಿಕೊಟ್ಟಿದ್ದೆ. ಈಗ ಉಳಿದದನ್ನು ಇಲ್ಲಿ ಹೇಳಿಕೊಡ್ತೇನೆ. ಹಿಂದಿನ ಭಾಗವನ್ನು ನೋಡಿ ನೀವು ಇಲ್ಲಿಗೆ ಬಂದರೆ ನಿಮಗೆ ಎಲ್ಲ ಅರ್ಥ ಆಗ್ತದೆ. ಹಿಂದಿನ ಭಾಗದ ಹೆಸರು ಸಹ ಇಂಗ್ಲೀಷ್ ವ್ಯಾಕರಣದ ಅತ್ಯಂತ ಪ್ರಮುಖ ನಿಯಮ ಡೂ ಫಾರ್ಮ್ ಡೂ ಡಸ್ ಡಿಡ್ ಅಂತ. ಇಲ್ಲಿ ಪಾರ್ಟ್ 2 ಅಂತ ಮಾತ್ರ ಆ್ಯಡ್ ಮಾಡಿದ್ದೇನೆ ನಾನು. ಸೊ ಹಿಂದಿನ ಭಾಗವನ್ನು ಸಹ ನೋಡಿ, ಅದು ಸಹ 15-16 ನಿಮಿಷದ ವಿಡಿಯೋ. ಈಗ ಇದನ್ನು ಕಂಟಿನ್ಯೂ ಮಾಡ್ತೇನೆ. ಈಗ ಡಸ್ ಅಂದರೆ ಏನು ನೋಡೋಣ. ಡಸ್ ಅಂದರೆ ಏನು? ಡಸ್ ಅಂದರೆ ಏನೂ ಅಲ್ಲ, ಡೂನ ಏಕವಚನ ರೂಪ. ಡೂ ಅನ್ನೋದು ಒಂದು ಫಾರ್ಮ್, ಬಿ ಫಾರ್ಮ್, ಹ್ಯಾವ್ ಫಾರ್ಮ್ ಮತ್ತು ಡೂ ಫಾರ್ಮ್, ಇದು 3 ಥರ ಒಂದು ರೂಪ ಇದು ಸಹ ಅಲ್ವಾ. ಈ ರೂಪದಲ್ಲಿ ಏಕವಚನಕ್ಕೋಸ್ಕರ ಡೂ ಇದ್ದದ್ದು ಡಸ್ ಆಗ್ತದೆ. ಏಕವಚನ ಅಂದರೆ ಹಿ ಶೀಟ್ ಮತ್ತು ಒಂದು ಹೆಸರು ಬಂದಾಗ ಅದರ ಜೊತೆ ನಾವು ಯಾವುದಾದ್ರೂ ಕ್ರಿಯೆಯನ್ನು ಬಳಸುವಾಗ ಆ ಕ್ರಿಯಾಪದಕ್ಕೆ ಎಸ್ ಅಥವಾ ಎಸ್ ಸೇರ್ತದೆ ಅಂತ ಮೊದಲೇ ಕಲಿಸಿದ್ದೇನೆ. ಎಸ್ ಅಥವಾ ಎಸ್ ಸೇರ್ತದೆ ಅಂದರೆ ಏನದರ ಅರ್ಥ? ಡಸ್ ಸೇರ್ತದೆ ಅಂತ ಆಯಿತು. ಈಗ ಹೀ ಕಮ್ಸ್, ಶೀ ಕಮ್ಸ್, ಹೀ ಟೇಕ್ಸ್ ಈ ಥರ ಇದ್ದಾಗ ಅದರ ಒಳಗೆ ಡಸ್ ಹಿಡನ್ ಇರ್ತದೆ, ಅಡಗಿಕೊಂಡಿರ್ತದೆ. ಆ ಡಸ್ ಹೊರಗೆ ಬಂದಾಗ ಏನಾಗ್ತದೆ? ಡಸ್ ಹೊರಗೆ ಬರುತ್ತದೋ ಆಗ ಕ್ರಿಯಾಪದಕ್ಕೆ ಹತ್ತಿದ್ದ ಎಸ್ ಅಥವಾ ಎಸ್ ಮಾಯವಾಗಿ ಕ್ರಿಯಾಪದ ಮತ್ತೆ ತನ್ನ ಮೂಲ ರೂಪಕ್ಕೆ ಮರಳುತ್ತದೆ. ಎಸ್ ಹೋಗಿ ಕ್ರಿಯಾಪದ ಮತ್ತೆ ಮೇನ್ ವರ್ಬ್ ಆಗ್ತದೆ. ಅಂದರೆ ಅದಕ್ಕೆ ಎಸ್ ಇರುವುದಿಲ್ಲ. ಹಾಗಾದರೆ ಏನಾಗ್ತದೆ? ಅದು ಇಂಪಾರ್ಟೆಂಟ್ ಅಲ್ವಾ? ಏನಾಗ್ತದೆ ನೋಡಿ. ಉದಾಹರಣೆಗೆ ಪಾಸಿಟಿವ್ ನೋಡಿ. ಹಿ ಡಸ್ ಈಸ್ ಹೋಮ್ವರ್ಕ್, ಅವನು ತನ್ನ ಹೋಮ್ವರ್ಕ್ ಮಾಡ್ತಾನೆ, ಅವನು ತನ್ನ ಮನೆಗೆಲಸವನ್ನು ಮಾಡುತ್ತಾನೆ. ಇಲ್ಲಿ ಏನಿದೆ? ಮೇನ್ ಆಗಿದೆ. ಡಸ್ ಅಂಡ್ ಡೂ ಅನ್ನೋದು ಇಲ್ಲಿ ಏಕವಚನ ರೂಪ ಆದ ಕಾರಣ ಡಸ್ ಆಗಿ ಮುಖ್ಯ ಕ್ರಿಯಾಪದವಾಗಿ ಬಂದಿದೆ. ಡಸ್ ಅಂದರೆ ಏನು? ಇಲ್ಲಿ ಕೆಲಸ ಮಾಡ್ತಾನೆ. ಡಸ್ ಅಂದರೆ ಏನು? ಕರ್ತೃ ಹಿ ಏಕವಚನ ಸಿಂಗ್ಯುಲರ್ ಆಗಿರುವುದರಿಂದ ನಿಯಮದ ಪ್ರಕಾರ ಕ್ರಿಯಾಪದಕ್ಕೆ ಎಸ್ ಅಥವಾ ಎಸ್ ಸೇರಿದೆ. ಇಲ್ಲಿ ಡೂ ಇದ್ದದ್ದು ಡಸ್ ಆಗಿದೆ. ಇಲ್ಲಿ ಡಸ್ ಎಂಬುದು ಮುಖ್ಯ ಕ್ರಿಯಾಪದವಾಗಿ ಮೇನ್ ವರ್ಬ್ ಆಗಿ ಕೆಲಸ ಮಾಡಿದೆ. ಆ್ಯಕ್ಚುಲಿ ಇದು ಡೂ ಹೇ, ಇದರ ಅರ್ಥ ಏನು? ಡೂ. ಬಟ್ ಇಲ್ಲಿ ಇದು ಏಕವಚನ ಆದ ಕಾರಣ ಹಿ ಅನ್ನುವ ಸಬ್ಜೆಕ್ಟಿಗೆ ಡೂ ಡಸ್ ಆಗಿದೆ ಅಷ್ಟೇ. ಡೂ ಡಸ್ ಆಗಿದೆ. ಮುಂದೆ ಏನಾಗ್ತದೆ? ನೆಗೆಟಿವ್ ವಾಕ್ಯ ನೋಡಿ. ಹಿ ಡಸಂಟ್ ಡು ಹಿಸ್ ಹೋಮ್ವರ್ಕ್, ಅವನು ತನ್ನ ಮನೆಗೆಲಸವನ್ನು ಮಾಡುವುದಿಲ್ಲ. ಹಿ ಡಸಂಟ್ ಡು, ಡಸ್ ಅನ್ನೋದು ಬಂತು, ಡೂ ಅನ್ನೋದು ಬಂತು. ಅಂದರೆ ಡೂ ಮುಖ್ಯ ಕ್ರಿಯಾಪದವಾಗಿಯೂ ಬಂತು, ಸಹಾಯಕ ಕ್ರಿಯಾಪದವಾಗಿಯೂ ಬಂತು. ಹಿ ಡಸ್ ಇಸ್ ಹೋಮ್ವರ್ಕ್, ಹಿ ಡಸಂಟ್ ಡೂ ಇಸ್ ಹೋಮ್ವರ್ಕ್, ಅವನು ತನ್ನ ಮನೆಗೆಲಸವನ್ನು ಮಾಡುವುದಿಲ್ಲ. ಡೂ ಈಗ ಇಲ್ಲೂ ಸಹ ಏಕವಚನದಲ್ಲೂ ಸಹ ಎರಡೂ ಆಗಿ ಬಂತು, ಮುಖ್ಯ ಕ್ರಿಯಾಪದ ಮತ್ತು ಸಹಾಯಕ ಕ್ರಿಯಾಪದ. ನಕಾರಾತ್ಮಕ ವಾಕ್ಯ ಮಾಡಲು ಡಸಂಟ್ ಹೊರಗೆ ಬಂದಾಗ ಅದರ ಪಕ್ಕದಲ್ಲಿರುವ ಕ್ರಿಯಾಪದ ತನ್ನ ಮೂಲ ರೂಪಕ್ಕೆ ಮರಳಬೇಕು. ಮೂಲ ರೂಪ ಯಾವುದು? ವರ್ಬ್ 1. ಯಾವುದದು? ಕಮ್, ಗೋ, ಟೇಕ್, ಬ್ರಿಂಗ್, ಡೂ, ಈಟ್, ಸ್ಪೀಕ್, ಡ್ರಿಂಕ್. ಮೂಲ ರೂಪ, ಕ್ರಿಯಾಪದದ ಮೂಲ ರೂಪ. ಇಲ್ಲಿ ಎಲ್ಲವೂ ಎಸ್ ಹೋಗಿ ಮೂಲ ರೂಪಕ್ಕೆ ಮರಳುತ್ತದೆ. ಇಲ್ಲಿ ಡಸಂಟ್ ಎಂಬುದು ಸಹಾಯಕ ಕ್ರಿಯಾಪದ ಹೆಲ್ಪಿಂಗ್ ವರ್ಬ್, ಡೂ ಎಂಬುದು ಮುಖ್ಯ ಕ್ರಿಯಾಪದ ಮೂಲ ರೂಪ ಮೇನ್ ವರ್ಬ್. ವರ್ಬ್ 1 ಮೇನ್ ವರ್ಬ್ ಅಂದರೆ ಏನು? ವರ್ಬ್ 1 ವರ್ಬಿನ ಮೂಲ ರೂಪ. ಇದನ್ನು ನಾನು ಹಿಂದೆ ವಿಡಿಯೋಗಳಲ್ಲಿ ತುಂಬ ಡೀಟೇಲ್ ಆಗಿ ಕಲಿಸಿದ್ದೇನೆ. ನಿಮಗೆ ಇನ್ನೂ ಇದರಲ್ಲಿ ಕಲೀಲಿಕ್ಕಿದ್ರೆ ನನ್ನ 599 ರೂಪಾಯಿಗಳ ನನ್ನ ಜೊತೆ ಕಲಿಯಿರಿ ಅನ್ನುವ ಕೋರ್ಸಿಗೆ ಸೇರಿ, ಅದರಲ್ಲಿ ನಾನು ಡೇ 1, ಡೇ 2, ಡೇ 3 ಇಂದ ಫುಲ್ ಡೀಟೇಲ್ ಕೋರ್ಸ್, ಕಂಪ್ಲೀಟ್ 3 ತಿಂಗಳ ಕೋರ್ಸ್ ನಿಮಗೆ ನಾನು ನಿಮ್ಮ ವಾಟ್ಸಪ್ ನಂಬರಿಗೆ ಕಳಿಸ್ತೇನೆ. ಅದರಲ್ಲಿ ಯಾವುದು ಮಿಸ್ ಆಗೋದಿಲ್ಲ. ಅದರಲ್ಲಿ ಹಿಂದೆ ಹೋಗಿ ಹುಡುಕಬೇಕು, ಮುಂದೆ ಹೋಗಿ ಹುಡುಕಬೇಕು ಅಂತ ಏನಿಲ್ಲ. ಅದರಲ್ಲಿ ನೀವು ಕಲಿತಾ ಹೋಗೋದು. ನಾನು ಏನು ಕಳಿಸ್ತೇನೋ ನೀವು ಯಾವಾಗ ಜಾಯಿನ್ ಆಗ್ತೀರೋ ಆವಾಗ ಡೇ 1 ಸ್ಟಾರ್ಟ್ ಮಾಡ್ತೇನೆ, ನೆಕ್ಸ್ಟ್ ಡೇ ಡೇ 2, ನೆಕ್ಸ್ಟ್ ಡೇ ಡೇ 3, ಅಂದರೆ ಸೀಕ್ವೆನ್ಸಲ್ಲಿ ಸ್ಟೆಪ್ ಬೈ ಸ್ಟೆಪ್ ಕಳಿಸ್ತೇನೆ. ನೀವು ಅದನ್ನು ಕಲಿತಾ ಹೋಗ್ತೀರಿ. ಹಾಗೆ ನೀವು ಕಲಿತಾ ಹೋದರೆ 3 ತಿಂಗಳಲ್ಲಿ ನಿಮಗೆ ಇಂಗ್ಲೀಷ್ ಮಾತಾಡಲಿಕ್ಕೆ ಬರ್ತದೆ. ಇದೀಗ ನಾನು ಮುಂಚೆ ನಿಮ್ಗೆ ಹೇಳಿದ್ದೇನೆ ಕ್ರಿಯಾಪದವನ್ನು ಕಲಿಸಿದ್ದೇನೆ ಅಂತ. ಕ್ರಿಯಾಪದದ 4 ರೂಪಗಳನ್ನು ನಾನು ಬೇರೆ ಬೇರೆ ಕಲಿಸಿದ್ದೇನೆ.
ಈಗ ನಿಮಗೆ ಇಲ್ಲಿ ಹುಡುಕ್ಲಿಕ್ಕೆ ಕಷ್ಟ ಆಗ್ಬೋದು, ಬಟ್ ನೀವು ನನ್ನ ಕೋರ್ಸಿಗೆ ಜಾಯ್ನ್ ಆದರೆ ವಾಟ್ಸಪ್ ನಂಬರಿಗೆ ನಾನು ನಿಮ್ಮ ವಿಡಿಯೋ ಕಳಿಸ್ತೀನಿ. ಅಲ್ಲಿ ಎಲ್ಲ ನೀವು ಕಲಿಬೋದು, ಯಾವಾಗ ಬೇಕಾದರೂ ಕಲಿಬೋದು, ಎಷ್ಟು ಸಲ ಬೇಕಾದರೂ ಕಲಿಬೋದು. ಕಲಿಬೇಕು ಅಂತೇಳಿ ಅಲ್ಲಿ ನಿಮಗೇನು ಪುಸ್ತಕ ಪೆನ್ ತಗೊಂಡು ಬರೀಲಿಕ್ಕೇನಿಲ್ಲ, ಎಲ್ಲ ನಾನು ಹೇಳ್ತೇನೆ. ಅಲ್ಲಿ ನಾನು ಹೇಳಿದ್ದನ್ನು ನಾನು ನಿಮ್ಮಿಂದ 2 ಸಲ ರಿಪೀಟ್ ಮಾಡಿಸ್ತೇನೆ. ನನ್ನ ಜೊತೆ ಕಲಿಯಿರಿ, ನನ್ನ ಜೊತೆ ಹೇಳಿ, ಲಿಸನ್ ಆ್ಯಂಡ್ ಪ್ರಾಕ್ಟೀಸ್. ಸೊ ನಾನು 2 ಸಲ ರಿಪೀಟ್ ಮಾಡಿದ್ದನ್ನು ಮತ್ತೆ ನೀವು ಆ ವಿಡಿಯೋವನ್ನು 3-4 ಸಲ ಕೇಳಿ, ನಿಮ್ಮ ಹತ್ರ ಎಷ್ಟು ಟೈಮ್ ಉಂಟು ಅಷ್ಟು ಸಲ ಕೇಳಿ, ಮತ್ತೆ ರಿಪೀಟ್ ಮಾಡೋದು. ನೀವು 2 ಸಲ ಒಂದು ವಿಡಿಯೋದಲ್ಲಿ 2 ಸಲ, ಹಾಗೆ ನೀವು 4 ಸಲ ಕೇಳಿದರೆ 8 ಸಲ ರಿಪೀಟ್ ಮಾಡ್ತೀರಿ. ನಿಮಗೆ ಎಷ್ಟು ಸಲ ಕಲಿಬೇಕೋ ಅಷ್ಟು ಸಲ ಮಾಡಿ. ಅಂದರೆ ಡಸಂಟ್ ಡೂ ಸೇರಿ ಮಾಡುವುದಿಲ್ಲ ಎಂಬ ಅರ್ಥ ನೀಡುತ್ತದೆ. ಒಂದು ಡಸ್ ನಾಟ್, ಮತ್ತೊಂದು ಡೂ, ಇದೆರಡು ಸೇರಿ ಮಾಡುವುದಿಲ್ಲ ಎಂಬ ಅರ್ಥ ನೀಡುತ್ತದೆ. ಬಹಳಷ್ಟು ಜನರು ಇಲ್ಲಿ ಡಸಂಟ್ ಡಸ್ ಎಂದು ತಪ್ಪು ಉಚ್ಚಾರ ಮಾಡ್ತಾರೆ. ಡಸಂಟ್ ಡಸ್ ಅಲ್ಲ, ಹಿ ಡಸ್ ಹೌದು, ಬಟ್ ಇದರ ನೆಗೆಟಿವ್ ಏನು? ಹಿ ಡಸಂಟ್ ಡೂ. ಶಿ ಡಸ್, ಶಿ ಡಸಂಟ್ ಡೂ, ಶಿ ಡಸಂಟ್ ಡಸ್ ಅಲ್ಲ. ಎರಡನೇ ಉದಾಹರಣೆ ನೋಡಿ, ಪಾಸಿಟಿವ್. ಹಿ ರೈಟ್ಸ್ ಅ ಲೆಟರ್, ಅವನು ಪತ್ರ ಬರೆಯುತ್ತಾನೆ. ಹಿ ರೈಟ್ಸ್ ಎ ಲೆಟರ್. ರೈಟ್ಸ್, ರೈಟ್ಸಲ್ಲಿ ಏನಿದೆ? ರೈಟ್ಸ್ ಅಂದರೆ ಏನಿದು? ಡಸ್. ರೈಟ್ಸ್ ಒಳಗೆ ಡಸ್ ಇದೆ. ನೆಗೆಟಿವ್, ಹಿ ಡಸ್ ನಾಟ್ ರೈಟ್ ಅ ಲೆಟರ್, ಅವನು ಪತ್ರ ಬರೆಯುವುದಿಲ್ಲ. ರೈಟ್ ಇಂದ ಡಸ್ ಹೊರಗೆ ಬಂದು ನಕಾರಾತ್ಮಕ ವಾಕ್ಯ ಮಾಡಲಿಕ್ಕೆ ಸಹಾಯ ಮಾಡಿದೆ. ಹೀಗೆ ಹಿ ಅನ್ನುವ ಸಬ್ಜೆಕ್ಟಿಗೆ ನಕಾರಾತ್ಮಕ ವಾಕ್ಯ ಮಾಡಲಿಕ್ಕೆ, ಯಾವ ನಕಾರಾತ್ಮಕ ವಾಕ್ಯ? ರೈಟಿನ ನಕಾರಾತ್ಮಕ ವಾಕ್ಯ ಮಾಡಲಿಕ್ಕೆ ಸಹಾಯ ಮಾಡಿದೆ. ಡಸಂಟ್ ರೈಟ್ ಆಯಿತು. ಡಸಂಟ್ ರೈಟ್ಸ್ ಆಗ್ತದಾ? ಇಲ್ಲ, ತಪ್ಪು. ಯಾಕಂದರೆ ಡಸ್ ಹೊರಗೆ ಬಂದಿದೆ. ಡಸ್ ಇದ್ದರೆ ಮಾತ್ರ ಒಳಗೆ ತಾನೇ ಎಸ್ ಸಿ ಎಸ್ ಬರುವುದು. ಇಲ್ಲದಿದ್ದರೆ, ಡಸ್ ಹೊರಗಿದ್ರೆ ಪುನಃ ಅದಕ್ಕೆ ಎಸ್ ಸಿ ಎಸ್ ಬರ್ತದಾ? ಇಲ್ಲ. ಇಲ್ಲಿ ಡಸ್ ಹೊರಗೆ ಬಂದಿದ್ದರಿಂದ ರೈಟ್ಸ್ ಇದ್ದದ್ದು ಮರಳಿ ರೈಟ್ ಆಗಿದೆ. ರೈಟ್ಸ್ ಆಗೋದಿಲ್ಲ ಪುನಃ. ಮೂರನೇ ಉದಾಹರಣೆ ನೋಡಿ, ಶಿ ಗೋಸ್ ಟು ಸ್ಕೂಲ್, ಅವಳು ಶಾಲೆಗೆ ಹೋಗುತ್ತಾಳೆ. ಶಿ ಗೋಸ್ ಟು ಸ್ಕೂಲ್, ಇದು ಗೋ ಇದ್ದದ್ದು ಡಸ್ ಸೇರಿ ಗೋಸ್ ಆಯಿತು. ಇದರ ನಕಾರಾತ್ಮಕ ವಾಕ್ಯ ಶಿ ಡಸಂಟ್ ಗೋ ಟು ಸ್ಕೂಲ್, ಅವಳು ಶಾಲೆಗೆ ಹೋಗುವುದಿಲ್ಲ. ಡಸ್ ನಾಟ್ ಗೋ. ಗೋ ಒಳಗೆ ಡಸ್ ಸೇರಿ ಗೋಸ್ ಆಯಿತು. ಡಸ್ ಹೊರಗೆ ಬಂದಾಗ ಅದು ಗೋ ಹಾಗೆ ಉಳಿಯಿತು. ಇಲ್ಲಿ ಡಸ್ ನಾಟ್ ಆಯಿತು, ನಕಾರಾತ್ಮಕ ವಾಕ್ಯ ಮಾಡಲಿಕ್ಕೆ ಹೆಲ್ಪ್ ಮಾಡಿತು. ಇಲ್ಲಿ ಡಸಂಟ್ ಬಂದಿದ್ದರಿಂದ ಗೋಸ್ ಇದ್ದದ್ದು ಮರಳಿ ಗೋ ಆಗಿದೆ. ಯಾವಾಗ ಡಿಡ್ ಹೊರಗೆ ಬರುತ್ತದೋ ಆಗ ಕ್ರಿಯಾಪದವು ತನ್ನ ಭೂತಕಾಲದ ವರ್ಬ್ ಟು ರೂಪವನ್ನು ಬಿಟ್ಟು ಮರಳಿ ತನ್ನ ಮೂಲ ರೂಪಕ್ಕೆ ವರ್ಬ್ ಅನ್ನಿಗೆ ಬರಬೇಕು. ಈಗ ನಾವು ಭೂತಕಾಲದ ವಾಕ್ಯಗಳನ್ನು ಕಲಿತೇವೆ. ನೋಡಿ, ಭೂತಕಾಲ ಅಂದರೆ ಡಿಡ್. ಯಾವಾಗ ಡಿಡ್ ಹೊರಗೆ ಬರ್ತದೆ ಅವುಗಳನ್ನು ನೋಡೋಣ. ಸಬ್ಜೆಕ್ಟ್ ಡಿಡ್ ನಾಟ್ ಪ್ಲಸ್ ವರ್ಬ್ ಒನ್. ಡಿಡ್ ನಾಟ್ ಅನ್ನು ನಾವು ಡಿಡಂಟ್ ಸಹ ಅಂತೇವೆ. ಡಿಂಟ್ ಸಹ ಅಂತೇವೆ. ತುಂಬ ಫಾಸ್ಟ್ ಹೇಳುವರು ಡಿಂಟ್ ನೋ, ಡಿಂಟ್ ಹೀಗೆ ಸಹ ಹೇಳ್ಬೋದು. ಡಿಡಂಟ್ ಸಹ ಹೇಳ್ಬೋದು, ಡಿಡ್ ನಾಟ್ ಸಹ ಹೇಳ್ಬೋದು. ಐ ಡಿಡ್ ಮೈ ಹೋಮ್ವರ್ಕ್. ಐ ಡಿಡ್ ಮೈ ಹೋಮ್ವರ್ಕ್. ಇಲ್ಲಿ ಡಿಡ್ ಅನ್ನೋದು ಡೂವಿನ ಮುಖ್ಯ ಕ್ರಿಯಾಪದವಾಗಿ ಬಂದಿದೆ. ಡಿಡ್ ಅನ್ನೋದೀಗ ಇಲ್ಲಿ ಮುಖ್ಯ ಕ್ರಿಯಾಪದ. ಇದರ ಒಳಗೆ ಡಿಡ್ ಒಳಗೆ ಇನ್ನೊಂದು ಡಿಡ್ ಉಂಟು. ಈ ಡಿಡ್ ಒಳಗೆ ಒಂದೇ ಡಿಡ್ ಅಲ್ಲ, ಇನ್ನೊಂದು ಡಿಡ್ ಉಂಟು. 2 ಡಿಡ್ ಇದೆ, ಇಲ್ಲಿ ತೋರಿಸ್ತೇನೆ. ನಾನು ನನ್ನ ಮನೆಗೆಲಸವನ್ನು ಮಾಡಿದೆ. ಐ ಡಿಡ್ ಮೈ ಹೋಮ್ವರ್ಕ್. ನಾನು ನನ್ನ ಮನೆಗೆಲಸವನ್ನು ಮಾಡಿದೆ. ಇಲ್ಲಿ ಡಿಡ್ ಎಂಬುದು ಮುಖ್ಯ ಕ್ರಿಯಾಪದವಾಗಿ ಮೇನ್ ವರ್ಬ್ ಟು ಆಗಿ ಕೆಲಸ ಮಾಡಿದೆ, ಅಂದರೆ ಮಾಡಿದೆ ಎಂಬ ಅರ್ಥವನ್ನು ನೀಡುತ್ತದೆ. ಈ ಐ ಡಿಡ್ ಮೈ ಹೋಮ್ವರ್ಕ್, ಈ ಡಿಡ್ ಒಳಗೆ 2 ಡಿಡ್ ಉಂಟು, ಒಂದಲ್ಲ 2 ಡಿಡ್. ನೋಡಿ, ಇದರ ನಕಾರಾತ್ಮಕ ಏನಾಯಿತು ಈಗ? ನೆಗೆಟಿವ್. ಐ ಡಿಡ್ ನಾಟ್ ಡೂ ಮೈ ಹೋಮ್ವರ್ಕ್. ಐ ಡಿಡ್ ನಾಟ್ ಡೂ ಮೈ ಹೋಮ್ವರ್ಕ್. ನಾನು ನನ್ನ ಮನೆಗೆಲಸವನ್ನು ಮಾಡಲಿಲ್ಲ. ಡಿಡ್ ನಿಂದ ಡಿಡ್ ಹೊರಗೆ ಬಂದಾಗ ಏನಾಯಿತು? ಮುಖ್ಯ ಕ್ರಿಯಾಪದ ಇದ್ದದ್ದು ಏನಾಯಿತು? ಡೂ ಆಯಿತು. ಅದು ಡಿಡ್ ಆಗಿ ಉಳಿಲಿಲ್ಲ. ಡಿಡ್ನಿಂದ ಡಿಡ್ ಹೊರಗೆ ಬಂದಾಗ ಮುಖ್ಯ ಕ್ರಿಯಾಪದ ಡೂ ಆಗಿ ಉಳಿಯಿತು. ಹಾಗಾಗಿ ಇದು ಐ ಡಿಡ್ ನಾಟ್ ಡೂ ಮೈ ಹೋಮ್ವರ್ಕ್. ಐ ಡಿಡ್ ನಾಟ್ ಡಿಡ್ ಮೈ ಹೋಮ್ವರ್ಕ್ ಅಲ್ಲ, ಐ ಡಿಡ್ ನಾಟ್ ಡೂ ಮೈ ಹೋಮ್ವರ್ಕ್. ಈ ಭೂತಕಾಲದ ವಿಷಯನಿಷ್ಠೆ, ಸಿಂಪಲ್ ಪಾಸ್ಟ್ ಟೆನ್ಸ್ ವಿಷಯನಿಷ್ಠೆ. ಪ್ರತಿ ಕ್ರಿಯಾಪದದ ಮುಖ್ಯ ಕ್ರಿಯಾಪದದ ಎರಡನೇ ರೂಪ ಪಾಸ್ಟ್ ಟೆನ್ಸ್ ನ ವಾಕ್ಯಗಳಾಗ್ತವೆ. ಅದರ ಒಳಗೆ ಡಿಡ್ ಅಡಗಿಕೊಂಡಿರ್ತದೆ.
ಆ ಡಿಡ್ ಹೊರಗೆ ಬಂದಾಗ ಆ ಮುಖ್ಯ ಕ್ರಿಯಾಪದದ ಎರಡನೇ ರೂಪ, ಭೂತಕಾಲದ ರೂಪ, ಅದು ಮೂಲ ಕ್ರಿಯೆ ಆಗ್ತದೆ, ಪುನಃ ವರ್ಬ್ ಒನ್ನೇ ಆಗ್ತದೆ. ಅದು ಡಿಡ್ ಹೊರಗೆ ಬಂದು ಕೂಡಲೇ. ಡಿಡ್ ಇದ್ದರೆ ವರ್ಬ್ ಟು, ಡಿಡ್ ಹೊರಗೆ ಬಂದರೆ ವರ್ಬ್ ಒನ್. ಇದೇ ಮ್ಯಾಜಿಕ್, ಇದೇ ಡೂ ರೂಪದ ಮ್ಯಾಜಿಕ್. ಇಲ್ಲಿ ಡಿಡೆಂಟ್ ಎಂಬುದು ಸಹಾಯಕ ಕ್ರಿಯಾಪದ, ಹೆಲ್ಪಿಂಗ್ ವರ್ಬ್ ಮತ್ತು ಡೂ ಎಂಬುದು ಮುಖ್ಯ ಕ್ರಿಯಾಪದ, ಮೂಲ ರೂಪ ವರ್ಬ್ ಒನ್. ಇಲ್ಲಿ ಡೂ ಏನಾಯಿತು, ಡಿಡ್ ಇತ್ತು, ಯಾಕಂದರೆ ಅದರೊಳಗೆ ಇನ್ನೊಂದು ಡಿಡ್ ಇತ್ತು. ಆ ಡಿಡ್ ಹೊರಗೆ ಬಂದಾಗ ಈ ಡಿಡ್ ಏನಾಯಿತು, ಡೂ ಆಯಿತು. ಮುಖ್ಯ ಕ್ರಿಯಾಪದ ಡೂ ಆಯಿತು, ಡಿಡ್ ಅನ್ನುವ ಸಹಾಯಕ ಕ್ರಿಯಾಪದ ಎಲ್ಲಿ ಹೋಯಿತು, ಅದರ ಜಾಗದಲ್ಲೇ ಹೋಯಿತು. ಅಂದರೆ ಡಿಡೆಂಟ್ ಡೂ ಸೇರಿ ಮಾಡಲಿಲ್ಲ ಎಂಬ ಅರ್ಥವನ್ನು ನೀಡುತ್ತದೆ. ಇಲ್ಲಿ ಮಾಡಲಿಲ್ಲ ಎಂಬ ಅರ್ಥವನ್ನು ನೀಡಿತು ಡಿಡೆಂಟ್ ಡೂ. ಬಹಳಷ್ಟು ಜನರು ಇಲ್ಲಿ ಐ ಡಿಡೆಂಟ್ ಡಿಡ್ ಮೈ ಹೋಮ್ವರ್ಕ್ ಎಂದು ತಪ್ಪು ಮಾಡುತ್ತಾರೆ. ಐ ಡಿಡೆಂಟ್ ಡಿಡ್ ಮೈ ಹೋಮ್ವರ್ಕ್ ಅಲ್ಲ, ಡಿಡ್ ಹೊರಗೆ ಬಂದಾಗಿದೆ, ಸೊ ಐ ಡಿಡೆಂಟ್ ಡೂ ಮೈ ಹೋಮ್ವರ್ಕ್. ಎರಡನೇ ಉದಾಹರಣೆ, ಐ ರೋಟ್ ಅ ಲೆಟರ್, ನಾನು ಪತ್ರ ಬರೆದೆ. ಐ ರೋಟ್ ಎ ಲೆಟರ್. ಈ ರೋಟ್ ಒಳಗೆ ಏನುಂಟು, ಈಗ ಡಿಡ್ ಉಂಟು. ರೋಟ್ ಒಳಗೆ ಏನುಂಟು, ಡಿಡ್ ಉಂಟು, ಹಿಡನ್ ಉಂಟು, ಕಾಣೋದಿಲ್ಲ. ನೆಗೆಟಿವ್ ಬಂದಾಗ ಏನಾಗ್ತದೆ, ಕಾಣ್ತದೆ ನೋಡಿ. ಐ ಡಿಡ್ ನಾಟ್ ರೈಟ್ ಎ ಲೆಟರ್, ನಾನು ಪತ್ರ ಬರೆಯಲಿಲ್ಲ. ಐ ಡಿಡ್ ನಾಟ್ ರೈಟ್ ಎ ಲೆಟರ್. ಡಿಡ್ ಹೊರಗೆ ಬಂದು ರೋಟ್ ಇದ್ದದ್ದು ಏನಾಯಿತು, ಮೂಲ ರೂಪ ಆಯಿತು, ರೈಟ್ ಆಯಿತು. ಡಿಡ್ ಹೊರಗೆ ಬಂದ ಕಾರಣ ಮೂಲ ರೂಪ ರೈಟ್ ಆಯಿತು. ಸೊ ಐ ಡಿಡೆಂಟ್ ರೈಟ್ ಎ ಲೆಟರ್ ಆಯಿತು. ಐ ಡಿಡೆಂಟ್ ರೋಟ್ ಎ ಲೆಟರ್ ಅಲ್ಲ, ಐ ಡಿಡೆಂಟ್ ರೈಟ್ ಎ ಲೆಟರ್ ಆಯಿತು. ಇಲ್ಲಿ ಡಿಡ್ ನಾಟ್ ಹೊರಗೆ ಬಂದ ತಕ್ಷಣ ರೋಟ್ ಇದ್ದದ್ದು ಮರಳಿ ರೈಟ್ ಆಯಿತು. ಐ ಡಿಡೆಂಟ್ ರೋಟ್ ಎಂಬುದು ತಪ್ಪು ವಾಕ್ಯ. ಐ ಡಿಡೆಂಟ್ ರೋಟ್ ಅಂದರೆ ತಪ್ಪಾಗ್ತದೆ. ಐ ಡಿಡೆಂಟ್ ರೈಟ್. ಮೂರನೇ ಉದಾಹರಣೆ ನೋಡಿ, ಪಾಸಿಟಿವ್. ಶಿ ವೆಂಟ್ ಟು ದ ಮಾರ್ಕೆಟ್, ಅವಳು ಮಾರುಕಟ್ಟೆಗೆ ಹೋದಳು. ವರ್ಬ್ ಟು ವೆಂಟ್. ವೆಂಟ್ ಒಳಗೆ ಏನಿದೆ, ಡಿಡ್ ಇದೆ. ಶಿ ವೆಂಟ್ ಟು ದ ಮಾರ್ಕೆಟ್. ನೆಗೆಟಿವ್, ಶಿ ಡಿಡೆಂಟ್ ಗೋ ಟು ದ ಮಾರ್ಕೆಟ್, ಅವಳು ಮಾರ್ಕೆಟಿಗೆ ಹೋಗಲಿಲ್ಲ. ಮಾರ್ಕೆಟಿಗೆ ಹೋಗಲಿಲ್ಲ. ಶಿ ಡಿಡೆಂಟ್ ಗೋ ಟು ದ ಮಾರ್ಕೆಟ್. ಡಿಡೆಂಟ್ ವೆಂಟ್ ಟು ದ ಮಾರ್ಕೆಟ್ ಅಲ್ಲ. ಡಿಡ್ ಏನಿತ್ತು, ಆ ವೆಂಟ್ ಒಳಗೆ ಡಿಡ್ ಇತ್ತು, ಅದೇನಾಯಿತು, ಹೊರಗೆ ಬಂತು. ಹೊರಗೆ ಬಂದಾಗ ಕ್ರಿಯಾಪದದ ಮೂಲ ರೂಪಕ್ಕೆ ವೆಂಟ್ ಹೋಗಬೇಕು, ಅಂದರೆ ಗೋನೆ ಹೋಗಬೇಕು, ಗೋ ಆಗಬೇಕು ಅಲ್ವಾ, ಗೋ ಆಗಬೇಕು. ಸೊ ಆಗ ಏನಾಯಿತು, ಡಿಡೆಂಟ್ ಗೋ ಟು ದ ಮಾರ್ಕೆಟ್ ಆಯಿತು. ಇಲ್ಲಿ ಡಿಡೆಂಟ್ ಬಂದರಿಂದ ವೆಂಟ್ ಇದ್ದದ್ದು ಮರಳಿ ಗೋ ಆಯಿತು. ಡಿಡ್ ನಾಟ್ ಅಂದರೆ ಡಿಡೆಂಟ್, ಅದು ನಾನು ಹೇಳಿದ್ದೇನೆ, ಡಿಡ್ ನಾಟಿಗೆ ಡಿಡೆಂಟ್ ಅಂತೀವಿ ಅಂತ ಶಾರ್ಟ್ ಫಾರ್ಮ್ 1000 ಸಲ ಹೇಳಿದ್ದೇನೆ. ನನ್ನ ಕೋರ್ಸಲ್ಲಿ ಎಲ್ಲ ಕಡೆಯೂ ಹೇಳ್ತಾ ಇರ್ತೇನೆ, ನಾನು ಎಲ್ಲ ಕಡೆ ರಿಪೀಟ್ ಮಾಡ್ತಾ ಇರ್ತೇನೆ. ನಾಲ್ಕನೇ ಉದಾಹರಣೆಗೆ ನಾನು ನೆಗೆಟಿವೇ ಕೊಡ್ತಾ ಇದ್ದೆ ನೋಡಿ. ಐ ಡಿಡ್ ನಾಟ್ ಗೋ ಟು ದ ಆಫೀಸ್. ನಾಲ್ಕನೇ ಉದಾಹರಣೆ, ಐ ಡಿಡ್ ನಾಟ್ ಗೋ ಟು ದಿ ಆಫೀಸ್ ಎಸ್ಟರ್ಡೇ, ನಾನು ನಿನ್ನೆ ಆಫೀಸಿಗೆ ಹೋಗಲಿಲ್ಲ. ಐ ಡಿಡ್ ನಾಟ್ ಗೋ ಪಾಸಿಟಿವ್ ಇದ್ರೆ ಏನಾಗ್ತಿತ್ತು, ಐ ವೆಂಟ್ ಟು ದಿ ಆಫೀಸ್ ಎಸ್ಟರ್ಡೇ. ನೆಗೆಟಿವ್, ಐ ಡಿಡ್ ನಾಟ್ ಗೋ ಟು ದಿ ಆಫೀಸ್ ಎಸ್ಟರ್ಡೇ. ಐದನೇ ಉದಾಹರಣೆ, ಶಿ ಡಿಡ್ ನಾಟ್ ಕಾಲ್ ಮೀ, ಅಂದರೆ ಶಿ ಡಿಡೆಂಟ್ ಕಾಲ್ ಮೀ, ಅವಳು ನನಗೆ ಕರೆ ಮಾಡಲಿಲ್ಲ. ಶಿ ಡಿಡೆಂಟ್ ಕಾಲ್ ಮೀ, ಕಾಲ್ಡ್ ಅಲ್ಲ, ಕಾಲ್ ಮೀ. ಡಿಡ್ ಹೊರಗೆ ಬಂತು. ಪ್ರಶ್ನೆಗಳನ್ನು ಮಾಡುವಾಗಲೂ ಇದೇ ರೀತಿ, ಪ್ರಶ್ನೆಗಳನ್ನು ಕೇಳುವಾಗಲೂ ಇದೇ ನಿಯಮ. ನೋಡಿ ಏನಂತ. ನಾವು ಭೂತಕಾಲದ ಬಗ್ಗೆ ಪ್ರಶ್ನೆ ಕೇಳುವಾಗಲೂ ಡಿಡ್ ವಾಕ್ಯದ ಆರಂಭಕ್ಕೆ ಬರುತ್ತದೆ. ಇಲ್ಲೂ ಕೂಡ ಕ್ರಿಯಾಪದವು ತನ್ನ ಮೂಲ ರೂಪದಲ್ಲೇ ಇರಬೇಕು. ನಾವಿಲ್ಲಿ ಭೂತಕಾಲದ್ದೇ ಪ್ರಶ್ನೆ ಕೊಟ್ಟಿದ್ದೇನೆ. ವರ್ತಮಾನ ಕಾಲದ್ದು ಡೂನಿಂದ ಸ್ಟಾರ್ಟ್ ಆಗ್ತದೆ, ಸಿಂಗ್ಯುಲರ್ ಬಂದರೆ ಡಸ್ನಿಂದ ಸ್ಟಾರ್ಟ್ ಆಗ್ತದೆ. ಇಲ್ಲಿ ಭೂತಕಾಲದ್ದು ಕೊಟ್ಟಿದ್ದೇನೆ. ಇನ್ನು ಮುಂದೆ ಹಲವಾರು ವಿಡಿಯೋ ಮಾಡ್ತೇನೆ, ಇದರದ್ದೇ ಇನ್ನೂ ಎಕ್ಸ್ಟೆನ್ಷನ್ ಇದೆ, ಅದರಲ್ಲಿ ಹೇಳ್ತೇನೆ ನಿಮಗೆ ಡೂ ರೂಪವನ್ನು. ಮತ್ತೆ ನೀವು ಇನ್ನೊಂದು ವಿಡಿಯೋ ಉಂಟು, ಅದನ್ನು ಸಹ ಹಾಕ್ತೇನೆ, ಆಗ ಗೊತ್ತಾಗ್ತದೆ ನೋಡಿ. ಉದಾಹರಣೆಗೆ, ಡಿಡ್ ಯು ವಾಚ್ ದ ಮೂವಿ, ನೀವು ಚಲನಚಿತ್ರ ನೋಡಿದರಾ? ಡಿಡ್ ಇರುವುದರಿಂದ ವಾಚ್ ಎಂದು ಮೂಲ ರೂಪ ಬಳಸಲಾಗಿದೆ, ವಾಚ್ಡ್ ಅಲ್ಲ. ಡಿಡ್ ಹಿ ಕಮ್ ಎಸ್ಟರ್ಡೇ, ಅವನು ನಿನ್ನೆ ಬಂದ. ಡಿಡ್ ಹಿ ಕಮ್ ಎಸ್ಟರ್ಡೇ. ಡಿಡ್ ಇರೋದರಿಂದ ಕಮ್ ಎಂದು ಮೂಲ ರೂಪ ಬಳಸಲಾಗಿದೆ, ಕೇಮ್ ಅಲ್ಲ, ಕೇಮ್ ಅಲ್ಲ. ಸೊ ನಾನು ಇವತ್ತು ನಿಮಗೆ ಈ ಡೂ ರೂಪದ ಮ್ಯಾಜಿಕನ್ನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಇದನ್ನು ನೀವು ಎಷ್ಟು ಸಲ ನೋಡ್ತಿರೋ ಅಷ್ಟು ಸಲ ನೋಡಿ, ಎಷ್ಟು ಸಲ ಕೇಳ್ತಿರೋ ಅಷ್ಟು ಸಲ ಕೇಳಿ. ನೀವು ಇದನ್ನು ತಲೆಯಲ್ಲಿ ತುಂಬಿಸ್ಕೊಳ್ಳಿ. ಇದೆಲ್ಲ ನಿಮಗೆ ಅರ್ಥ ಆದರೆ ಗ್ರಾಮರಲ್ಲಿ ಮಿಸ್ಟೇಕ್ ಆಗೋದೇ ಇಲ್ಲ. ಇದೇ ಮೇನ್, ಇದೇ ಮ್ಯಾಜಿಕ್.
ಇದು ಅರ್ಥ ಆದರೆ ಮತ್ತು ಎಲ್ಲಕ್ಕಿಂತ ಟ್ರಿಕ್ಕಿ ಅನ್ನೋದು ಇದೆ. ಡಸಂಟ್, ಹಿ ಗೋಸ್, ಹಿ ಡಸಂಟ್ ಗೋ. ಐ ಗೋ, ಐ ಡೋಂಟ್ ಗೋ. ಐ ವೆಂಟ್, ಐ ಡಿಡೆಂಟ್ ಗೋ. ಹಿ ವೆಂಟ್, ಹಿ ಡಿಡೆಂಟ್ ಗೋ. ಇಲ್ಲೇ ಕನ್ಫ್ಯೂಷನ್ ಇರೋದು, ಇಷ್ಟೇ ಕನ್ಫ್ಯೂಷನ್ ಇರೋದು. ಮತ್ತು ಎಲ್ಲ ಸಿಂಪಲ್ ಉಂಟು ಇಂಗ್ಲೀಷ್. ಬಟ್ ಇದೇ 90% ಯೂಸ್ ಆಗೋದು. ಸಾಮಾನ್ಯ ವರ್ತಮಾನ ಕಾಲ ಸಿಂಪಲ್ ಪ್ರೆಸೆಂಟೆನ್ಸ್ 90% ವಾಕ್ಯಗಳಲ್ಲಿ ಯೂಸ್ ಆಗ್ತದೆ. ದಿನ ಮಾತಾಡುವ ವಾಕ್ಯಗಳು ನಾವು ಇದರಲ್ಲೇ ಮಿಸ್ಟೇಕ್ ಆಗೋದು. ಮತ್ತು ಎಲ್ಲೂ ಮಿಸ್ಟೇಕ್ ಆಗೋದಿಲ್ಲ ಇಂಗ್ಲೀಷಲ್ಲಿ. ಜಾಸ್ತಿ ಮಿಸ್ಟೇಕ್ ಆಗೋದು ಇದೇ ಇಂಪಾರ್ಟೆಂಟ್. ಸೊ ಇದನ್ನು ಚೆಂದ ಮಾಡಿ ಅರ್ಥ ಮಾಡಿ ಕಲಿಯಿರಿ. ನಿಮಗೆ ನನ್ನ ರಿಸರ್ಚ್ ಮತ್ತು ಟೀಚಿಂಗ್ ಇಷ್ಟವಾದಲ್ಲಿ ನನ್ನ ಪೇಜ್ ಫಾಲೋ ಮಾಡಿ ಮತ್ತು ಶೇರ್ ಮಾಡಿ. ಯಾರಿಗೂ ನನ್ನ 3 ತಿಂಗಳಲ್ಲಿ ಇಂಗ್ಲೀಷ್ ಕಲಿಬೇಕಂತ ಇದ್ದರೆ ನಾನು ಕಲಿಸ್ತೇನೆ. ನನ್ನ ಈ ನಂಬರಿಗೆ 9845324260ಗೆ ವಾಟ್ಸಪ್ನಲ್ಲಿ ಕಳಿಸಿ ನಿಮಗೆ ಏನು ಬೇಕು ಅಂತ ಹೇಳಿ. ನಾನು ಖಂಡಿತವಾಗಿಯೂ